ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ನಿಮಗೆ ಬಾಳೆಕಾಯಿ ಬಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ಪೈಸಿಯಾಗಿರೋ ಈ ಬಾಳೆಕಾಯಿ ಬಜ್ಜಿನ ನಾವು 10 ನಿಮಿಷದಲ್ಲಿ ನಾವು ಪ್ರಿಪೇರ್ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನಾನಿವಾಗ ಒಂದು ಬಾಳೆಕಾಯಿನ ತಗೊಂಡಿದ್ದೀನಿ. ನೋಡಿ, ಈ ಬಾಳೆಕಾಯಿ ಗ್ರೀನಿಗೆ ಮತ್ತು ಕಾಯಾಗಿರೋ ಬಾಳೆಕಾಯಿನ ನಾವು ಯಾವಾಗಲೂ ಬಜ್ಜಿಗೆ ಯೂಸ್ ಮಾಡಬೇಕು. ಹಣ್ಣು ಥರ ಇದ್ದರೆ ನಮಗೆ ಅದು ಟೇಸ್ಟ್ ಬರಲ್ಲ, ಒಂಥರ ಮೆತ್ತಗಿರುತ್ತೆ. ಅದಕ್ಕೋಸ್ಕರ ನಾವು ಕಾಯಾಗಿರೋ ಬಾಳೆಕಾಯಿನೇ ತಗೊಬೇಕು. ನಾನೀಗ ನೋಡಿ ಇದ್ರ ಮೇಲಿರೋ ಚಿಪ್ಪೆನೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ಅಂದರೆ ತೀರಾ ಡೀಪಾಗಿ ತೆಗಿಬೇಡಿ, ಸುಮ್ಮನೆ ಮೇಲ್ಮೇಲೆ ಆ ಚಿಪ್ಪೆನ ತೆಗ್ದು ನಾನು ಇಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲನೂ ಪೂರ್ತಿಯಾಗಿ ತೆಗಿಬೇಕು. ಅದು ಏನಾದರೂ ಅಂಟು ಥರ ಏನಾದರೂ ಅನಿಸ್ತಾ ಇದ್ದರೆ ನೀವು ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ನೀಟಾಗಿ ಚಿಪ್ಪೆನೆಲ್ಲ ತೆಗಿಕೊಳ್ಳಿ. ನಾವು ಇವಾಗ ಬಾಳೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನಾನು ಈ ಒಂದು ಬಾಳೆಕಾಯಿನ 3 ಭಾಗವಾಗಿ ಕಟ್ ಮಾಡಿಕೊಂಡು ಉದ್ದವಾಗಿ ನಾನು ತೀರಾ ತೆಳುವಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಬಾಳೆಕಾಯಿ ಸ್ಲೈಸ್ ಮಾಡೋದಿತ್ತು ಅಂದರೆ ಅದರಲ್ಲಿ ನೀವು ಸ್ಲೈಸ್ ಮಾಡ್ಕೊಬೋದು. ನೋಡಿ, ಈ ಥರ ನಾವು ತೆಳುವಾಗಿ ಕಟ್ ಮಾಡ್ಕೊಬೇಕು. ಮಂದವಾಗಿ ಕಟ್ ಮಾಡಿಕೊಂಡ್ರೆ ಅದು ಬೇಯೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇಷ್ಟು ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಈಗ ನಾವು ಇದನ್ನೆಲ್ಲ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಬಾಳೆಕಾಯಿನೆಲ್ಲ ನೀರಲ್ಲಿ ನೆನೆಸಿಟ್ಕೊಳ್ಳೋಣ. ಯಾಕೆಂದರೆ ಬಾಳೆಕಾಯಿನ ಹಾಗೆ ಬಿಟ್ಟರೆ ಅದು ಕಪ್ಪಾಗೋಗುತ್ತೆ. ಅದಕ್ಕೋಸ್ಕರ ನೀರಲ್ಲಿ ನೆನೆಸಿಟ್ಕೊಬೇಕು. ಇವಾಗ ನಾನು ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, 1-2 ಸ್ಪೂನು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು 1 ಕಪ್ನಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ ನಾನು 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು 1/4 ಸ್ಪೂನ್ನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಅಜ್ವಾನ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು 1 ಚಿಟಿಕೆ ಸೋಡಾ, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ. ನಾವು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಅದನ್ನು ಕೂಡ ಹಾಕ್ಕೊಂಡು ನಾನೀಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನಾವು ಮಿಕ್ಸ್ ಮಾಡ್ಕೊಬೇಕು. ನಮಗೆ ಕಡಲೆ ಹಿಟ್ಟಲ್ಲಿ ಗಂಟು ಸಿಗುತ್ತೆ, ಆ ಗಂಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಸ್ವಲ್ಪ ತೆಳ್ಳಗೆ ನಾವು ಕಲಿಸ್ಕೋಬೇಕು. ಹಾಗಂತ ತೀರಾ ತೆಳುವಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಳ್ಳಿ. ಈಗ ಯಾರೆಲ್ಲ ನಾನು ಈ ಚಾನಲ್ನ ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನೋಡಿ ರೆಡಿಯಾಗಿದೆ. ಈಗ ನಾನು ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಆಗಲೇ ಬಾಳೆಕಾಯಿನ ನೆನೆಸಿಟ್ಕೊಂಡಿದ್ನಲ್ಲ, ಆ ಬಾಳೆಕಾಯಿನ ನೋಡಿ ಈ ಹಿಟ್ಟಲ್ಲಿ ನೋಡಿ ಈ ಥರ ಡಿಪ್ ಮಾಡ್ಕೊತಾ ಇದ್ದೀನಿ. ಈ ಥರ ಡಿಪ್ ಮಾಡಿಕೊಂಡು ನಾನು ಕಾದಿರೋ ಎಣ್ಣೆಗೆ ಒಂದೊಂದೇ ಬಿಡ್ತಾ ಇದ್ದೀನಿ. ನೋಡಿ, ಈ ಥರ ಬಾಳೆಕಾಯಿನೆಲ್ಲ ಬಿಟ್ಕೊಬೇಕು. ನೋಡಿ, ಎಣ್ಣೆಲೀಗ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಅದನ್ನು ತಿರುಗಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಎರಡೂ ಸೈಡು ನೀಟಾಗಿ ತಿರುಗಿಸಿದಾಗ ನಮಗೆ ನೀಟಾಗಿ ಎರಡೂ ಸೈಡ್ ಬೆಂದಿರುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ತಿರುಗಿಸ್ಕೊಡ್ಬೇಕು. ಈ ಥರ ನಾವು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ನಮಗೆ ಟೇಸ್ಟಿಯಾಗಿರೋ ಹಾಗೆ ಸ್ಪೈಸಿಯಾಗಿರೋ ಬಾಳೆಕಾಯಿ ಬಜ್ಜಿ ರೆಡಿಯಾಗಿರುತ್ತೆ. ನೋಡಿ, ಈ ಬಜ್ಜಿನೆಲ್ಲ ನಾನೀಗ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಈ ಥರ ಬಜ್ಜಿನ ನೀವು 10 ನಿಮಿಷದಲ್ಲಿ ಮನೇಲೇ ರೆಡಿ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಸ್ಪೈಸಿಯಾಗಿರುತ್ತೆ. ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಒಳಗಡೆ ಇರೋ ಬಾಳೆಕಾಯಿ ಕೂಡ ನೀಟಾಗಿ ಬೆಂದಿದೆ. ಪ್ಲೀಸ್ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.